ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರಾದ ಮೇಲೆ ಸಿದ್ದರಾಮಯ್ಯ ಲೂಟ್ಕೋರ, ಭ್ರಷ್ಟರ, ನೆಲಗಳರ ಏನು ಅದರ ಆರೋಪಗಳಂತೆ ಜಬರ್ದಸ್ತಾಗಿ ನಮ್ಮ ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ. ಇವೆಲ್ಲ ಸತ್ಯನ, ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿ ಇದೊಂದು ಲೂಟಿ ಮಾಡುವಂಥ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಲೂಟಿ ಆಗ್ತಾ ಇದೆಯಾ? ಹೌದು. ಇವತ್ತು ಚುನಾವಣೆ ಅದ, ಒಬ್ಬರ ಮೇಲೆ ಒಬ್ಬರು ಲೂಟ್ಕೋರರು, ದರೋಡೆಕೋರರು, ಜನರ ಹಣ ಹೊಡೆಯೋರು, ಭ್ರಷ್ಟಾಚಾರಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಸಹಜನದ ಇಲೆಕ್ಷನ್ದಲ್ಲಿ ಇದು ನಡೆಯುವಂಥದ್ದನ್ನು ಜನರಲ್ಲಿ ಏನಾದ್ರು ಮಾಡಿ ಮರಳು ಮಾಡಿ ಮತ ತೊಗೊಂಡು ಹೋಗ್ಬೇಕಂತೇಳಿ ತಪ್ಪೇನಲ್ಲ. ಅವ್ರವ್ರದ್ದು ಸರಿನೇ ಇರ್ಬೋದು. ಆದರೆ ಆರೋಪ ಮಾಡೋ ಮುಂದೆ ಒಂದ್ಬಿಟ್ಟು ಹಲವು ಸಲ ವಿಚಾರ ಮಾಡಬೇಕಾಗ್ತದೆ. ಈ ನೆಲೆಯಲ್ಲೇ ನಿಜವಾಗಿಯೂ ಗ್ಯಾರಂಟಿಯಲ್ಲೇ ದುಡ್ಡು ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು, ಲಾಭ ಆಗಿದ್ದಾನೆ ಅವ್ರಿಗೆ ಅಂತ ಪ್ರಶ್ನೆ ಮಾಡಿದಾಗ, ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಿದ್ದರಾಮಯ್ಯರು ಉತ್ತರ ಕೊಟ್ಟಿದ್ದಾರೆ. ಸಾಧ್ಯತೆ ಇಲ್ಲರಿ ಅದರಲ್ಲಿ ಅಂತೇಳಿ. ದುಡ್ಡು ಡೈರೆಕ್ಟ್ ಫಲಾನುಭವಿಗೆ ಟ್ರಾನ್ಸ್ಫರ್ ಆಗ್ತದೆ. ಫಲಾನುಭವಿಗಳು ಬಸ್ ಹತ್ತಿ ತಿರುಗಾಡಿದಾಗನ ಅವ್ರ ದುಡ್ಡು ಹೋಗ್ತದಲ್ಲೇ. ಫಲಾನುಭವಿಗಳಿಗೆ 200 ರೂಪಾಯಿ ಹಾಕೋದು, ಅದೇ ಕಾಲಕ್ಕೆ ವಿದ್ಯಾರ್ಥಿಗೆ ದುಡ್ಡು ಹಾಕೋದು ಅವ್ರ ಅಕೌಂಟಿಗೆ ಹೋಗ್ತದೆ. ಯಾವುದಾದ್ರು ಈಗ ಎಲೆಕ್ಟ್ರಿಕ್ ಬಿಲ್ ನಾವು ತೊಗೊಳ್ಳೋದಿಲ್ಲ, ಯಾರ್ದಿರುತ್ತೆ ಅವ್ರಿಗೆ ಹೋಗಿ ಹಾಕ್ತೀವಿ ನಾವು. ಇದರಲ್ಲಿ ಎಲ್ಲಿ ನಡೀತದೆ ರೀ ಗ್ಯಾರಂಟಿಯಲ್ಲೇ? ಎಲ್ಲಿ ತೊಗೊಳೋದು? ಪ್ರೂವ್ ಮಾಡಿರಿ ಯಡಿಯೂರಪ್ಪನವ್ರು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ವಯಸ್ಸಾಯಿತು ಪಾಪ, ಅರಳು ಮರಳು ಅಂತೇಳಿ ಅವ್ರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನ ಪರಿಸ್ಥಿತಿ ಹೇಗಾಗ್ಯದಪ್ಪ ಇವತ್ತು ಅಂತಂದ್ರೆ, ವಯಸ್ಸಂತೆ ಆಗ್ಯದ, ಮಗನ ಮೇಲೆ ವಾತ್ಸಲ್ಯ, ಏನಾದರೂ ಮಾಡಿ ಅವರನ್ನು ವಿಜಯೇಂದ್ರನ ಈ ರಾಜ್ಯದ ನಾಯಕರನ್ನಾಗಿ ಮಾಡಬೇಕು ಅನ್ನೋಂಥ ಹಠ. ಆ ಹಠಕ್ಕಾಗಿನ ಯತ್ನಾಳ ಜೊತೆಗೆ ಜಿದ್ದಾಜಿದ್ದಿ ಏನೆಲ್ಲ ಅನುಭವಿಸಿದ್ರು ಅವರು ಈ ವಯಸ್ಸಿನಲ್ಲೇ. ಕಾರಣ ಅಂದ್ರೆ ಮಗನ ಮೇಲೆ ಮಮಕಾರ. BJP ಗೆಲ್ತಿದನೋ ಸೋಲ್ತಿದನೋ, ಕಾಂಗ್ರೆಸ್ ಗೆಲ್ತಿದನೋ ಸೋಲ್ತಿದನೋ, ಇವತ್ತು ಇಮ್ಮಿಟೆಡ್ ಆಗಬೇಕಾಗಿತ್ತು ಅವ್ರಿಗೆ. ಆದರೆ ತಮ್ಮ ಸಂತತಿಯನ್ನು ಮುಂದುವರಿಸಬೇಕಪ್ಪ, ಒಂದು ರಾಜಕೀಯ ಲೀಡರ್ಶಿಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಅನ್ನೋದು ಜಗಜ್ಜಾಹೀರಾಗಿರುವಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲೇ ಆಗಲೇ ಅವ್ರು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಲಿ, ಖಜಾನೆ ಖಾಲಿ ಐತೆ ಅಂತ ಹೇಳಿ, ಲಾಸ್ ಮಾಡಿದ್ರಂತ ಹೇಳಿ, ಗ್ಯಾರಂಟಿಗಿಂತ ಮತ್ತೆ ಬೇರೆ ಮಾಡ್ಬೇಕಾಯ್ತು ಅಂತೇಳಿ ಹೋಗ್ರಿ. ಇವರು ಏನು ಇದಕ್ಕೆ ಪರ್ಯಾಯವಾಗಿ ಹೇಳ್ತಾರೆ? ಅವ್ರು ಖಜಾನೆ ಹಾಳಾಗೈತಿ ಸರಿ, ಆ ಜನಕ್ಕೆ ಈಗ ಸಿಗಬೇಕಾಗಿದ್ದೇನು ಇದು ಹುಡುಕ್ಬೇಕಲ್ಲ. ಇವರು ಯಡಿಯೂರಪ್ಪನವರು ಸಾಕಷ್ಟು ಜೀವನದಲ್ಲಿ ಅನುಭವ ಆಗ್ಯದ. ಒಂದು ದೊಡ್ಡ ಪಕ್ಷದ ಲೀಡರ್ಶಿಪ್ ತೊಗೊಂಡಿದ್ದಾರೆ ಸ್ಟೇಟ್, ದೊಡ್ಡ ಸ್ಟೇಟಿಗೆ. ದಕ್ಷಿಣದಲ್ಲಿ ಪ್ರಥಮ ಬಾರಿಗೆ BJP ಅಧಿಕಾರಕ್ಕೆ ಬರೋಂಗೆ ಮಾಡಿದ್ದಾರೆ. ಹೆಂಗೆ ಮಾಡಿದ್ರು ಮತ್ತು ಬೇರೆ ಕಮಲ ಆಪ್ರೇಷನ್ ಮಾಡ್ರು, ಮತ್ತೇನೋ ಮಾಡ್ರು ಮಾಡಿ ಆಗಿದ್ದಾರೆ. ಈ ರಾಜಕೀಯದಲ್ಲಿ ಅಂತಿದೆಲ್ಲ ಕಾಮನ್ ಆಗಿಬಿಟ್ಟಿದ್ದೀವಿ ನಾವು. ಹಂಗಾಗಿಬಿಟ್ಟಿವಿ ಇವತ್ತು ಮತದಾರರ ಸತ ಏನಾಗಿಪ್ಪ ಅದು ಕಾಮನ್ ಬಿಡ್ರಿ. ಇವತ್ತು ಯಾರು ರಾಮ್ ಸಿಗ್ತಾನೆ ನಿಮ್ಗೆ ಪ್ರಾಮಾಣಿಕವಾಗಿ ಅಂತ ಕೇಳ್ತಾರೆ. ನಮ್ಮ ಮತದಾರರ ಕೇಳೋ ಮೊದಲು ನಾವು ನೀವು ಏನು ಮಾಡ್ಲಿಕ್ಕೆ ಸಾಧ್ಯದ? ಆದರೂ ಹೇಳೋದನ್ನು ಹೇಳಬೇಕಾಗ್ತದೆ. ಈ ಸಂದರ್ಭ ಆಗ್ಯದ. ಅದರಲ್ಲೂ ಈ ಮತದಾನ ಸಂದರ್ಭದಲ್ಲಂತೂ ಒಬ್ಬರಿಗಿಂತಲೂ ಒಬ್ಬರು ನೀವು ಭ್ರಷ್ಟರು ನೀವು ಹಾಗೆ. ಅದೇ ಬೊಮ್ಮಾಯಿಯವರು ಏನೋ ಟೀಕೆ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಮತ್ತೆ ಟೀಕೆ ಮಾಡ್ತಾ ಇದ್ದಾರೆ, ಇವರು ಅವ್ರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಟೀಕೆ ಟಿಪ್ಪಣಿಗಳು ನಡೆದಿದ್ದಾವ. ಕಾರಣ ಒಂದೇ ಗೆದ್ದ ಮೇಲೆ ಮುಗಿದು ಹೋಗ್ಬಿಡ್ತು. ಈಗೆಲ್ಲ ಮಾಡಿದ ಆರೋಪಗಳಾಗಲಿ, ಆಶ್ವಾಸನೆಗಳಾಗಲಿ ನಂತರದಲ್ಲೇ ಗಾಳಿಗೆ ಹೋಗುವಂಥದ್ದು. ಮ್ಯಾನಿಫೆಸ್ಟೋಗಳನ್ನ ಗಾಳಿ ಕಳಿಸಿದಂಥ ರಾಜಕೀಯ ಪಕ್ಷಗಳು ಇವೆಲ್ಲ. ಅಂಥ ಪ್ರಸಂಗದಲ್ಲ ಈಗೇನು ಎಲೆಕ್ಷನ್ ಪರ್ಪಸ್ ಏನೋ ಒಂದು ಮೈ ಮೇಲೆ ಒಂದು ಕೆಸರ ಚಾರ್ಜ್ ಮಾಡ್ತಾರೆ, ಮತ್ತು ಆದ ತಕ್ಷಣ ಮಾಡ್ಕೊಂಡು ಸ್ವಚ್ಛಾಗಿ ಹೋಗಿ ಮತ್ತು ಇಬ್ಬರು ದೋಸ್ತರ. ಇದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನೇ ನಮ್ಮ ಯತ್ನಾಳ್ ಹೇಳುವಂಥದ್ದು. ಇಲ್ಲ ಅವ್ರೊಳಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ರೀ ಅವರು. ಇಲೆಕ್ಷನ್ದಾಗ ಏನೋ ಮಾತಾಡ್ತಾರಷ್ಟ, ಹೊರಗೆ ಬಂದ ಮೇಲೆ ನಾವು ನೀವು ಒಂದನ್ನು ಹೋಗ್ತಾರೆ. ಇವತ್ತು ಗ್ಯಾರಂಟಿನ ಹೊಡೆದಿದ್ದಾರೆ, ದುಡ್ಡು ಹೊಡೆದಿದ್ದಾರೆ, ಭ್ರಷ್ಟರಿದ್ದಾರೆ ಎಲ್ಲ ಹೇಳಿದರು. ಪ್ರೂವ್ ಮಾಡಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೌದ್ರಿ, ಏನಿದ್ರು ಹೇಳ್ರಿ ನಮ್ಮ ಮೇಲೆ, ಸುಮ್ಮನೆ ಆರೋಪ ಮಾಡಬೇಡ್ರಿ ಇಲೆಕ್ಷನ್ದಲ್ಲೇ ಮತ ಹೊಡಿಸುವಾಗಿ ಅಂಥೇಳಿ ಅವರು ಪ್ರತ್ಯುತ್ತರ ಏನು ಹೇಳಿದ್ದಾವ. ಈ ಸಂದರ್ಭ ಕೊನೆ ಹಂತಕ್ಕೆ ಬರ್ತಾಯಿದೆ ಇಲೆಕ್ಷನ್ನ. ಇನ್ನೇನಾದರೂ ಮಾಡಿ ಶತಾಗಿದ್ದ ಬಟ್ ಗೆಲ್ಲಲೇಬೇಕಾದ್ರು. ಕೊನೆಗೆ 2 ದಿನಗಳು ಭಾಳ ಪ್ರಮುಖರು, ನಿಮಗೆ ಗೊತ್ತದೆ. ಇದೇ ಸಂದರ್ಭದಲ್ಲೇ ಏನೆಲ್ಲ ರಿಸಲ್ಟ್ಗಳು ಚೇಂಜ್ ಆಗುವಂಥ ಸಂದರ್ಭ. ಮತ್ತು ಈ ದೇಶದ ಒಂದು ಏನಪ್ಪ ಹಣೆಬರ ಬರೆಯೋದು ಅಥವಾ ಒಬ್ಬ ಶಾಸಕರ ಹಣೆಬರ ಬರೆಯೋದು ಕೊನೆಗೆ 2 ದಿನಗಳಲ್ಲಿ. ಯಾಕಂದರೆ ಇದೇ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಒಂದು ಕೇಳ್ತಾ ಇಲ್ಲ, ಎಲ್ಲ ಪಕ್ಷಗಳು ದುಡ್ಡು ಹಂಚ್ತಾವ, ಮಾಡ್ತಾವ, ಕೋಟಿ ನೀರನ್ನ ಹಚ್ಕೊಂಡು ಹೋಗೋದು. ಈಗಾಗಲೇ ಅವ್ರ ಪಕ್ಷ ಮಾಡಿದಾರೆ ಅದನ್ನು ಕೆಲಸ. ಸಂಗ್ರಹ ಮಾಡಿ ಎಲ್ಲಿ ಇಟ್ಟಿರ್ತಾರೆ ಅವರು ಬೇಕಾದವ್ರ ಮನೆಯಲ್ಲೇ.
ಆ ಸಂದರ್ಭದಾಗ ಹೋಗಿ ಹಂಚೋದು. ದುಡ್ಡು ಹಂಚೋದು ಇವತ್ತು ಕಾಮನ್ ಆಗಿಬಿಟ್ಟದ. ಆದರೆ ತೆರೆ ಮೇಲಿನ ಹೆಸರ ಕೈ ಸಿಗೋದಿಲ್ಲ, ಬುದ್ಧಿವಂತರಿರ್ತಾರೆ. ಮತ್ತು ನಮ್ಮ ವ್ಯವಸ್ಥೆ, ಆಡಳಿತ ವ್ಯವಸ್ಥೆನೂ ಅವ್ರಿಗೆ ಸಹಕಾರವಾಗಿ ಇರ್ತದೆ. ಹೀಗಾಗಿ ಯಾರು ಹಿಡಿಬೇಕಾಗಿರ್ತದೋ, ಯಾರು ಪರೀಕ್ಷೆ ಮಾಡಬೇಕಾಗಿರ್ತದೋ ಅಧಿಕಾರಿಗಳು ಕೋಆಪ್ರೇಷನ್ ಮಾಡಿಬಿಡ್ತಾರೆ. ಒಂದು ವೇಳೆ ಸಿಕ್ಕಾಕೊಂಡು ತಪ್ಪಿಸ್ಕೊಳ್ಳೋಕೆ ಹಾಗೆ ಹುಡುಕೊಂಡು ತಪ್ಪಿಸ್ಕೊಳ್ತಾರೆ. ದೊಡ್ಡ ಸಣ್ಣ ಒಂದು ಶಿಕ್ಷೆ ಆಗ್ತದೆ ನಡಿ ಈ ಪ್ರಸಂಗ. ಹೀಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಳೆದ ಟೀಕೆಗಳಿಗೆ ಅಂತ ಹೇಳ್ಕೊಳ್ಳೋಂಥ ಯಾವುದೇ ಬೆಲೆ ಇಲ್ಲ. ಕೇವಲ ಗೆಲ್ಲುವ ಸಲುವಾಗಿ ಯಡಿಯೂರಪ್ಪನ ಮಾಡ್ತಾ ಇರುವಂಥದ್ದು. ಮತ್ತು ಇವರು ಇವತ್ತು ಸಿದ್ದರಾಮಯ್ಯನವರು ನೋಡ್ರಿ ಈಗಾಗಲೇ ಎಲ್ಲರೂ ಕಾಣುವಂಥ ಆಗಿದೆ. ಅರ್ಕಾವತಿ ಆಗಿರ್ಬೋದು, ಪ್ರೂವ್ ಆಗಿಲ್ಲ ಒಪ್ಪುವ ಮಾತಿನ ಆರೋಪಗಳಿದ್ದಾವೆ, ಇಲ್ಲಂತಲ್ಲ. ಮುಡಾದಾಗಿರ್ಬೋದು, ಅಲ್ಲಿ ಆಗಿದ್ದೇನು ಸುಳ್ಳಲ್ಲ, ನಡೆದ ಕಾರಣ ಅದು. ಆದ್ರೆ ಮಾಡಿದವರು ಯಾರು ಅನ್ನೋದಕ್ಕೆ ಇವತ್ತಿಗೆ ಹುಡುಕಾಟದ. ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಮತ್ತೇನಾಯ್ತು, ಹಿಂದಿನ ಸಚಿವರು. ಕಾರಣ ಅಂದರೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅದು ಅಲ್ಲೇ ಅವ್ರು ಒಪ್ಪದೇ ಹೋದರು. ಅವೆಲ್ಲ ಸಿಂಪ್ಟಮ್ಸಲ್ಲಿ ಕಾಣ್ತಾ ಇದ್ದಾವೆ. ಹೀಗಾಗಿ ಇವತ್ತೇನೋ ನಮ್ಮ ಸಿದ್ದರಾಮಯ್ಯ ಮೇಲೆ ಟೀಕೆ ಮಾಡ್ತಾ ಅವ್ರು ಮಾತಾಡಿದ್ದು, ಗ್ಯಾರಂಟಿ ಸಹಿತ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದ್ದು ಇವತ್ತು ಒಂದು ಚರ್ಚಾ ವಿಷಯ ಆಗಿದೆ. ಅದು ಏನು ಇನ್ನೆರಡು ದಿನ 9 ತಾರೀಕಿವರೆಗೆ, 9 ತಾರೀಕು ಬೆಳಗ್ಗೆ ಮುಗಿದೋಗ್ಬಿಡ್ತು. ಯಾರ ಮನುಷ್ಯ ಏನು ಬರ್ತದೋ, ಯಾರಿಗೆ ಹಾಕ್ತಾರೋ, ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಮಧ್ಯೆ ಮಾತ್ರ ಜೋರ್ದಾರದ. ಯಾಕಂದರೆ ಇಬ್ಬರಿಗೂ ಗೊತ್ತದ, ಸಿದ್ದರಾಮಯ್ಯನವರು ಒಂದು ವೇಳೆ ಇದ್ರೆ ಒಂದೇ ಸೋತರು ಸಹಿತ ಮತ್ತೊಮ್ಮೆ ಮುಖ್ಯಮಂತ್ರಿ ಚರ್ಚೆ ಆಗ್ಬೋದೇನೋ. ಈಗೆಲ್ಲ ಮೌನದ, ಈಗೆಲ್ಲ ಅವು ಸಣ್ಣ ಚರ್ಚೆ ಶುರುವಾಗಿದೆ. ಅಲ್ಲಿನ ಕಡ್ಡಿ ಆಡಿಸೋ ಕೆಲಸ ನಡೆದವು. ಆದರೆ ಎರಡೂ ಕೇಂದ್ರಂತೆ ಸಿದ್ದರಾಮಯ್ಯ ಮುಗಿದೋದು ಮುಂದೆ 2 ವರ್ಷ ಅವ್ರು ಯಾರು ಕೇಳೋರಿಲ್ಲ. ಅವರ CM ಒಂದು ವೇಳೆ ಏನಾದರೂ 2 ಬಿ ಜೆ ಪಿಗೆ ಐತಪ್ಪ ಅಂದ್ರೆ ಮಾತ್ರ ಸಿದ್ದರಾಮಯ್ಯ ಕುರ್ಚಿಗೆ ಆಪತ್ತು ಬರುವುದಂತೆ ಗ್ಯಾರಂಟಿ ಅನ್ನೋದು ಇದರಲ್ಲಿ 2 ಮಾತಿಲ್ಲ. ಯಾಕೆ ಹಾಗಾದ ಪರಿಸ್ಥಿತಿ? ಇಷ್ಟೆಲ್ಲ ಇದ್ದಾಗ ನೀವು ಗೆಲ್ಲಿಲ್ಲ, ಗ್ಯಾರಂಟಿ ಇತ್ತು ಗೆಲ್ಲಿಲ್ಲ, ಮತ್ತೊಂದು ಗೆಲ್ಲಿಲ್ಲ, ಯಡಿಯೂರಪ್ಪನ ಮಾತುಗಳು ಗೆದ್ದವು ಅಂತಂದ್ರೆ ಹೆಂಗಪ್ಪ? ಮತ್ತು ಇನ್ನೊಂದು ಜಾತಿವಾದದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಯಡಿಯೂರಪ್ಪನವರು. ಅಡ್ಡಿಲ್ಲ, ಮಾತಾಡಲಿ ಜಾತಿವಾದದ ಬಗ್ಗೆ. ಇಲ್ಲ, ಇವತ್ತು ಮೇಟಿ ಅನ್ನುವಂಥ ಕೂರುವ ವ್ಯಕ್ತಿ ಇದ್ದಾರಲ್ಲೇ, ಅವ್ರ ಸಲ ಬಂದು ಕೂತಿದ್ದಾರೆ ಇವರು. ಮತ್ತು ಇವರು ಯಾರು ಸಲ ಬಂದು ಕೂತಿದ್ದಾರೆ? BJP ಪಕ್ಷ ಇರ್ಬೋದು, ಚಂದ್ರ ಮಠರು ಯಾರು ಲಿಂಗಾಯಿತು, ಮತ್ತು ನೀವೇ ಬಂದು ಕೂತ್ರಿಲ್ಲೇ. ಈಗ ಅವ್ರು ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು ಬಾ, ನಮ್ಮ ಜಾತಿಯವರು ಗುರು ನಾವು ಒಪ್ಪು, ನೀವು ಯಾಕೆ ಬಂದಿರಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಹಂಗಾದ್ರೆ ಸಿದ್ದರಾಮಯ್ಯ ಮೊದಲು ಪ್ರಶ್ನೆ ಮಾಡ್ತಾರೆ. ದಾವಣಗೆರೆಯಾಗ ಇರೋರು ಯಾರು ರೀ ಅವರು? ನಿಮ್ಮವರು ಲಿಂಗಾಯತರು. ಅವ್ರಿಗೆ ಪ್ರಪೋಸ್ ಮಾಡೋದಕ್ಕಾಗಿ ನಾವು ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಲಾರ್ದು ಅವ್ರು ಕೊಟ್ಟಿವಿ, ನಾವು ಲಿಂಗಾಯತ ಪರ ಅಲ್ಲೇನು ಅಂತ ಕೇಳ್ತಾ ಇದ್ದಾರೆ. ಮತ್ತು ನೀವು ಅಲ್ಲಿ ಬಂದು ಕೂತಿದ್ದೀರಲ್ಲ ವಿಜಯೇಂದ್ರ, ಅಲ್ಲಿ ನೀವು ಬಂದಿದ್ದೀರಿ, ನೀವು ಲಿಂಗಾಯತ ಪರಣ ಅನ್ನುವಂಥ ಪ್ರಶ್ನೆ. ಅಂದ್ರೆ ಇಲ್ಲಿ ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಅಥವಾ ಈ ಲೀಡರ್ಗಳ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಒಟ್ಟಿನಲ್ಲಿ ಏನು ಹೇಳಬೇಕು, ಏನು ಹೇಳ್ತಾರೆ, ಬಾಯಿಗೆ ತಾಳಿಲ್ಲ ತಂತಿಲ್ಲ ನಾಲಿಗೆ ಮಾತಾಡುವಂಥದ್ದು ಅಂತ. ಹೀಗಾಗಿ ಸಿದ್ದರಾಮಯ್ಯನವರು ಜಾತಿವಾದನ ಮಾಡ್ತಾರೆ. ಅವರಲ್ಲಿ ಜಾತಿವಾದಿ ಇಲ್ಲ ಅಂತಿಲ್ಲ, ನಾವು ಹೇಳ್ಬೋದು ಸಮಾಜವಾದಿಪ್ಪ, ನಾನು ಲೋಹ್ಯಾವಾದಿ, ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ಶಿಷ್ಯ, ಮತ್ತೊಂದು ಮುಗಿದು ಹೇಳ್ಬೋದು. ಆದರೆ ಅವರು ರಾಜಕೀಯ ಇವತ್ತು ಕರಿಯರ ಆರೋಪಗಳಿದ್ದು ಸುಳ್ಳಲ್ಲ, ಪ್ರೂವ್ ಆಗಿಲ್ಲ. ಯಾಕಂದ್ರೆ ಸುರುವಿಲ್ಲ ಪ್ರೂವ್ ಮಾಡೋದು. ಬೆನ್ನು ಹತ್ತಿದ್ದಾರೆ ಈಗಾಗಲೇ, ನಿಮಗೆ ಗೊತ್ತಿದೆ. ಸ್ನೇಹಮಯಿ ಕೃಷ್ಣ ಬೆನ್ನು ಹತ್ತಿದ್ದಾರೆ, ಮೂಡಾದಲ್ಲಿ ಶಿಕ್ಷೆ ಬಿಡ್ತೀವಿ ಅಂತ ಬೆನ್ನು ಹತ್ತಿದ್ದಾರೆ. ಅದರಿಂದ ಮತ್ತು BJP ಇರೋದವರು ಯಾರದಾರು ಅದಾರ ಅಂದ್ರೆ ಅವರು ಸಹಿತ ದೋಷ ಮುಕ್ತರಿಲ್ಲ, ಆರೋಪಗಳಿದ್ದಾವೆ. ಯಡಿಯೂರಪ್ಪನವ್ರು ಜೈಲು ಬಿದ್ದು ಬಂದರು, ಎಲ್ಲ ಬಂದರು, ಎಲ್ಲ ಗೊತ್ತದ. ಅವ್ರಿಗೆ ತಮ್ಮ ಮಗನ ಲೀಡರ್ ಮಾಡಬೇಕಾಗಿತ್ತು, ತಮ್ಮದೇನಿಲ್ಲ, ಎಲ್ಲ ಜೀವನದಲ್ಲಿ ಏನಾಗಬೇಕಾಯ್ತು, ಎಲ್ಲ ಆಗಿದ್ದಾರೆ ಅವರು. ಹಾಗಾಗಿ ಈಗ ಮಾಡುವಂಥ ಈ ಕೆಲಸ ಏನಪ್ಪ ಅಂದ್ರೆ, ತಮ್ಮ ಕ್ಯಾಂಡಿಡೇಟ್ನ ಹಾಕ್ಸ್ಕೊಂಡು ಬರುವಂಥದ್ದು. ಜಾತಿ ಬಗ್ಗೆ ಮಾತಾಡ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ಮುಗಿದೊಂದು ಏನೆಲ್ಲ ಮಾತಾಡ್ತಾರೆ. ದೊರಡಿಕೋರು ಅಂತಾರೆ, ತುಳುಗುರು ಅಂತಾರೆ, ಕಳ್ಳರು ಅಂತಾರೆ. ಯಾರು ಕಳ್ಳರು, ಯಾರು ದೊರಡಿಕೋರು, ಯಾರು ತುಳುಗುರು ಅನ್ನೋದನ್ನು ಈಗ ಮತದಾರ ವಿಚಾರ ಮಾಡಿ ಯೋಗ್ಯರಿಗೆ ಈ ಥರ ಯಾರಪ್ಪ ಯೋಗ್ಯರ ನಿಜವಾಗಿಯೂ ಅನ್ನೋದು ಗುರ್ತಾಡೋದು, ಅವ್ರನ್ನ ಆಯ್ಕೆ ಮಾಡೋದು ಅವ್ರ ಮುಂದಿರುವಂಥ ಸಮಸ್ಯೆ. ಇನ್ನು ಮತದಾರ ಯಾವ ರೀತಿ ಆಯ್ಕೆ ಮಾಡ್ತಾರೆ ನೋಡ್ಬೋದು. ಯಾಕಂದರೆ ಇಲ್ಲಿವರೆಗೆ ಇವತ್ತಿನ ಈ ದುಷ್ಟ ವ್ಯವಸ್ಥೆ ನಿರ್ಮಾಣಕ್ಕೆ ರಾಜಕಾರಣಿಗಳು ಉಳಿದವರು ಎಷ್ಟು ಕಾರಣಕರ್ತರೋ ಅಷ್ಟೇ ಮತದಾರರು ಕಾರಣಕರ್ತರು ಅನ್ನೋದು 2 ಮಾತಿಲ್ಲ. ಯಾಕಂದರೆ ಯೋಗ್ಯರಿಗೆ ಮತ ಇಲ್ಲಿವರೆಗೆ ಚಲಾಯಿಸ್ತಾ ಬಂದಿಲ್ಲ ಅನ್ನೋದಕ್ಕಾಗಿ ಇವೆಲ್ಲ ಬೆಳೆದು ನಿಂತಿದ್ದವು. ಅಂದರೆ ಅವತ್ತ ಯೋಗ್ಯರಿಗೆ ಮತ ಹಾಕ್ತಾ ಬಂದಿದ್ದರೆ ನಮ್ಮ ಇವರು ಬಹಳ ಉತ್ತಮವಂತ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ನಮ್ಮ ಅಂಬೇಡ್ಕರ್ ಅವರು. ನೀವು ಯೋಗ್ಯರನ್ನ ಆಯ್ಕೆ ಮಾಡಬೇಕಾಗಿತ್ತು, ಯಾರನ್ನು ಆಯ್ಕೆ ಮಾಡಿದಿರಿ. ಮತ್ತು ಇಲ್ಲಿ ಪಾರ್ಟಿ ಸಿಸ್ಟಮು ಇಲ್ಲ ನಮ್ಮಲ್ಲೇ, ಅವ್ರು ಮಾಡಿರಲ್ಲಿ ಯಾರು ಮೆಜಾರಿಟಿ ಆಗ್ತಾರೆ, ಯಾರು ಹೆಚ್ಚು ಕೇಳ್ತಾರೆ ಅವ್ರು ಕೂಡ್ಕೊಂಡು ಮಾಡಿರಿ. ಆದರೆ ಎಲ್ಲರೂ ಸಜ್ಜನ ಆಯ್ಕೆ ಆಗಿದ್ದಾರಪ್ಪ ಅಂತಂದ್ರೆ ಇವತ್ತಿಂಥ ದುಷ್ಟ ರಾಜಕಾರಣ ಬರ್ತಿರಲಿಲ್ಲ. ಆಯ್ಕೆ ಮಾಡೋರು ಯಾರು? ನಮ್ಮ ಜನ ತಿಳುವಳಿಕೆ ಇಲ್ಲರಿ,
ಸಾಧ್ಯ ಇಲ್ಲ. ಅದು ಇಲ್ಲದ ಮಾತಿಲ್ಲ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ ಅನ್ನುವಂಥ ಮಾತುಗಳು ಅಯೋಗ್ಯ ಮಾತುಗಳು. ಇನ್ನು ಇವತ್ತು ಕಲ್ಲಿದೇ ಇರ್ಬೋದು, ಹೆಬ್ಬಟ್ಟೆ ಇರ್ಬೋದು, ಕಾಮರಾಜ್ ಅವರು ಒಬ್ಬಳೇ ರಾಜಕಾರಣಿ ಆಗಲಿಲ್ವ, ಹಂಗೆ ಒಳ್ಳೆ ಪ್ರತಿಯೊಬ್ಬ ಮತದಾರರು ಇವತ್ತು ನಿಂತು ಯೋಚನೆ ಮಾಡಿ ಯೋಗ್ಯರು ಯಾರಿದ್ದಾರಪ್ಪ ಇವರೆಲ್ಲ. ಒಬ್ಬರ ಮೇಲೆ ಆರೋಪ ಮಾಡ್ತಿದ್ದಾರೆ, ಒಬ್ಬರ ಮೇಲೆ ಆರೋಪ ಇದ್ದಾವೆ, ಕೆಲವೊಬ್ರಿಗೆ ಸಿದ್ಧ ಮಾಡಲಿಕ್ಕೆ ಆಗಿಲ್ಲ, ಇದುವರೆಗೆ ಆಗಿದ್ದು ಲಾಲು ಪ್ರಸಾದ್ ಯಾದವ್ ಎಲ್ಲೋ ಅಲ್ಲೋ ಬಿಡಬೇಕು ಆಗಿದೆ. ಬಟ್ ಉಳಿದವ್ರಿಗೆ ಆರೋಪ ಜೈಲು ಕಂಡು ಬಂದಾರೆ ವಿನಃ ಇಲ್ಲ ಶಿಕ್ಷೆ ಆಗಿಲ್ಲ. ಆದರೆ ಗೊತ್ತದ ಎಲ್ಲರಿಗೂ ಮತದಾರರಿಗೆ ಇವ್ರು ಇಂಥವಪ್ಪ ಇಂಥವಂತೇಳಿ. ಅದಕ್ಕೆ ಇವತ್ತು ರೊಕ್ಕ ತೋಳಲಾರ್ದ ಪ್ರಾಮಾಣಿಕವಾಗಿ ಯೋಗ್ಯರನ್ನ ಆಯ್ಕೆ ಮಾಡಿದರೆ ಇದ್ದವರಲ್ಲೇ. ಮತ್ತು ಬೇರೆದವ್ರು ಇರ್ತಾರೆ ಪಕ್ಷದವರು ಎಲ್ಲರೂ ಚರ್ಚೆ ಮಾಡ್ಕೊಂಡ್ರು, ಮತದಾರರ ಯೋಗ್ಯರನ್ನ ಆಯ್ಕೆ ಮಾಡಿದರೆ ವ್ಯವಸ್ಥೆ ಬದಲಾಗ್ಬೋದು. ಇಲ್ಲಾಂದ್ರೆ ಇವತ್ತು ಸಿದ್ದರಾಮಯ್ಯ ಇದ್ದಾರೆ, ನಾಳೆ ಯಡಿಯೂರಪ್ಪನವ್ರು ಬರ್ತಾರೆ, ಅಥವಾ ಅವ್ರ ಮಗ ಬರ್ತಾನೆ, ಅಥವಾ ಇನ್ನೊಬ್ಬ ಯತ್ನಾಳ್ ನಾನು ಬರ್ತಾನೆ, JCB ಹೇಳ್ಕೊಂಡಿರ್ತಾರೆ ಈಗ ಬರ್ತಾನ ಅಂತೇಳಿ ಅವರು ಆಗ್ಬೋದು. ಆದರೆ ಈ ವ್ಯವಸ್ಥೆ ಭ್ರಷ್ಟಾಚಾರದ ವ್ಯವಸ್ಥೆ ತಮ್ಮ ಮಂದಿಗೆ ಏನೋ ಅಂತಾರೆ ನೆಪೋಟಿಸಮ್ ಆಗಿರ್ಬೋದು, ಮತ್ತು ಪರಿವಾರವಾದಗಳಾಗಿರ್ಬೋದು, ಇವು ಯಾವೂ ಹೋಗೋದಿಲ್ಲ. ಅಲ್ಲಿ ಇರುವನ ಗಟ್ಟಿ ಹೋಗ್ಬೇಕಾಗಿದ್ದು ಅದನ್ನು ಕಳಿಸ್ಬೇಕಾಗಿದ್ದು ಮತದಾರ. ಇನ್ನು ಮತದಾರ ಬಿಟ್ಟು ವಿಷಯ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿದ್ರೆ. H16 ನ್ಯೂಸ್ ಅರ್ಥ ಸೇರಿಸ್ತಾರೆ ಸತ್ಯ ಕೈಯಲ್ಲಿ ವಂದನೆಗಳು.